ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶ ದಿಲ್ಲಿ ದಾಳಿಯ ಶಾಕ್ ನಿಂದ ಇನ್ನೂ ಹೊರಬಂದಿಲ್ಲ. ಇದರ ನಡುವೆ ಪಾಕಿಸ್ತಾನದಲ್ಲಿ ಕೂತ ಮತ್ತೊಬ್ಬ ಉಗ್ರ ಬೆದರಿಕೆ ಹಾಕಿದ್ದಾನೆ. ದಿಲ್ಲಿ ದಾಳಿಯನ್ನ ಹೊಗಳಿ ಭಾರತದಲ್ಲಿ ಇನ್ನೂ ಹೆಚ್ಚು ದಾಳಿ ಮಾಡ್ತೀವಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾನೆ. ಪಾಕ್ ಮೂಲದ ಜೈಷ್ ಮತ್ತು ಲಷ್ಕರ್ ಉಗ್ರ ಸಂಘಟನೆಗಳ ಡಾರ್ಕ್ ವೆಬ್ ಚಾನೆಲ್ಗಳಿಂದ ಈ ವಿಡಿಯೋನ ಭದ್ರತಾ ಏಜೆನ್ಸಿಗಳು ಎತ್ತಿಬಿಟ್ಟಿದ್ದಾರೆ. ಈ ಉಗ್ರಗಾಮಿಯನ್ನ 41 ವರ್ಷದ ಉಸ್ತಾದ್ ಫರಾತುಲ್ಲಾ ಘೋರಿ ಏಲಿಯಾಸ್ ಶಾಹಿದ್ ಫೈಜಲ್ ಅಂತ ಗುರುತಿಸಲಾಗಿದೆ. ಇದ ಕಳೆದ ವರ್ಷ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ನಡೆಸಿದ ಉಗ್ರ ಜಾಲದ ಹ್ಯಾಂಡ್ಲರ್ ಅಂತ ಗೊತ್ತಾಗಿದೆ. ಈತ ವಿಡಿಯೋದಲ್ಲಿ ದಿಲ್ಲಿ ಉಗ್ರ ದಾಳಿಯಲ್ಲಿ ಕೆಲ ಮುಸ್ಲಿಮರು ಕೂಡ ಪ್ರಾಣ ಕಳ್ಕೊಂಡ್ರು, ಆದ್ರೆ ಅವರು ನಮ್ಮ ಟಾರ್ಗೆಟ್ ಆಗಿರಲಿಲ್ಲ. ದಿಲ್ಲಿ ದಾಳಿ ಅನ್ಯಾಯಕ್ಕೆ ಸಿಕ್ಕ ಪ್ರತಿಫಲ. ಇಂಥ ಹಲವು ದಾಳಿಗಳು ಮುಂದೆ ಆಗೋಕಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾನೆ. ಶಾಕಿಂಗ್ ಅಂದ್ರೆ ಈ ಉಗ್ರ ಮೂಲತಃ ಕರ್ನಾಟಕದವನು ಆದರೆ 2012ರಲ್ಲಿ ಸೌದಿ ಅರೇಬಿಯಾಗೆ ಪರಾರಿಯಾಗಿದ್ದ. ನಂತರ ಅಲ್ಲಿಂದ ಪಾಕಿಸ್ತಾನಕ್ಕೆ ಈತನ ಸ್ವರ್ಗಕ್ಕೆ ಹೋಗಿ ತಲುಪಿದ್ದ. ಈಗ ಅಲ್ಲಿದ್ಕೊಂಡು ಜೈಷ್, ಲಷ್ಕರ್ ಹಾಗೆ ಪಾಕ್ ISI ಜೊತೆಗೆ ಅಂದರೆ ಇಂಟೆಲಿಜೆನ್ಸ್ ಸಂಸ್ಥೆಯಲ್ಲಿದ್ದು ಅವರೊಂದಿಗೆ ಬಹಳ ಹತ್ತಿರದಿಂದ ಕೆಲಸ ಮಾಡ್ತಿದ್ದಾನೆ. ಈಗ ಈತ ದಿಲ್ಲಿ ದಾಳಿಯಾಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳೋದ್ರ ಜೊತೆಗೆ ಮುಂದೆ ಮತ್ತಷ್ಟು ದಾಳಿ ಕಾದಿದೆ ಅನ್ನೋ ಬೆದರಿಕೆ ಹಾಕಿದ್ದಾನೆ. ಇನ್ನೊಂದು ಕಡೆ ಇದೇ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋ ಉಗ್ರ ಮುಜಮ್ಮಿಲ್ ಶಕೀಲ್ ಮತ್ತು ಶಾಹೀನ್ ಸಯೀದ್ ಒಟ್ಟಿಗೆ ನಿಂತಿರೋ ಒಂದು ಫೋಟೋ ಲಭ್ಯ ಆಗಿದೆ. ಇದು ಕಾರು ಶೋರೂಮ್ನಿಂದ ಮಾರುತಿ ಬ್ರೆಜಾ ಕಾರು ಖರೀದಿ ಮಾಡ್ತಿರೋ ಫೋಟೋ. ದಿಲ್ಲಿ ಉಗ್ರ ದಾಳಿ ಹಿಂದೆ ಈ ಡಾಕ್ಟರ್ಗಳ ಕೈವಾಡ ಇದೆ ಅಂತ ಪ್ರೂವ್ ಮಾಡೋಕೆ ಮತ್ತೊಂದು ದೊಡ್ಡ ಸುಳಿವು ಸಿಕ್ಕಿದೆ. ಇದೇ ಬ್ರೆಜಾ ಕಾರ್ನಲ್ಲಿ ಉಗ್ರರು ದಾಳಿಗೂ ಮುನ್ನ ಸಾಕಷ್ಟು ಬಾರಿ ದಿಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ದಿಲ್ಲಿ ದಾಳಿಗೆ ಬೇಕಾಗಿದ್ದ ಸ್ಫೋಟಕಗಳನ್ನ ಇದೇ ಕಾರ್ನಲ್ಲಿ ಸಾಗಿಸಿದ್ರು. ಈಗ ಇದೇ ಕಾರ್ನ ಮುಂದೆ ನಿಂತು ಈ ಇಬ್ಬರು ಉಗ್ರರು ಪೋಸ್ ಕೊಡ್ತಿರೋ ಫೋಟೋ ಸಿಕ್ಕಿದೆ. ಇನ್ನೊಂದು ಕಡೆ ಅರೆಸ್ಟ್ ಆಗಿರೋ ಉಗ್ರ ಡಾಕ್ಟರ್ಗಳು ಪರಸ್ಪರ ಉಗ್ರ ಚಟುವಟಿಕೆಗಳ ಬಗ್ಗೆ ಕಮ್ಯುನಿಕೇಟ್ ಮಾಡೋಕೆ ಕೆಲವೊಂದು ಕೋಡ್ ನೇಮ್ಗಳನ್ನ ಬಳಸ್ತಾ ಇದ್ರು. ಸ್ಫೋಟಕಗಳಿಗೆ ಬಿರಿಯಾನಿ ಅಂತಲೂ ಹಾಗೆ ದಾಳಿಗೆ ದಾವತ್ ಅಂತಲೂ ಕರೀತಾ ಇದ್ರು. ಇದೇ ಕೋಡ್ ನೇಮ್ಗಳನ್ನ ಬಳಸ್ಕೊಂಡು ಮೆಸೇಜ್ ಮಾಡ್ತಾ ಇದ್ರು. ನಾರ್ಮಲ್ ಕಾನ್ವರ್ಸೇಷನ್ ಅಂತ ಬಿಂಬಿಸೋಕೆ ಪ್ರಯತ್ನ ಪಡ್ತಾ ಇದ್ರು. ಭಾರತ ಹಾಗೂ ಬಾಂಗ್ಲಾ ನಡುವೆ ವಿವಾದ, ಉದ್ವಿಗ್ನತೆ ಜೋರಾಗಿರೋ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ದೇಶದ ಒಳಗಡೆ ಅಕ್ರಮ ಬಾಂಗ್ಲಾ ಪ್ರಜೆಗಳ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಅದರಲ್ಲೂ ಬಾಂಗ್ಲಾ ಹತ್ತಿರದಲ್ಲೇ ಕರಾವಳಿ ಶೇರ್ ಮಾಡೋ ಒಡಿಶಾದಲ್ಲಿ ದೊಡ್ಡ ಆಪರೇಷನ್ ನಡೀತಾ ಇದೆ. ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರೋ ಮನೆಗಳನ್ನ ಬುಲ್ಡೋಸರ್ ಮೂಲಕ ನಾಶಪಡಿಸಲಾಗಿದೆ. ಒಡಿಶಾದ ಜಗತ್ ಸಿಂಗ್ಪುರ ಜಿಲ್ಲಾಡಳಿತದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಇದುವರೆಗೂ ಕನಿಷ್ಠ 10 ಮನೆಗಳನ್ನ ನೆಲಸಮ ಮಾಡಲಾಗಿದೆ. 13 ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇವರಿಗೆ ಆಶ್ರಯ ಕೊಟ್ಟಿದ್ದ 2 ಮಹಿಳೆಯರನ್ನ ಕೂಡ ಬಂಧಿಸಲಾಗಿದೆ. ಭಾನುವಾರ ಸಂಜೆ ಅಕ್ರಮ ಬಾಂಗ್ಲಾ ಪ್ರಜೆಗಳು ವಾಸವಿದ್ದ ಪ್ರದೇಶದ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಈ ವೇಳೆ ಪೊಲೀಸರು ಮತ್ತು ಅಕ್ರಮ ಬಾಂಗ್ಲಾ ಪ್ರಜೆಗಳ ನಡುವೆ ಘರ್ಷಣೆಯಾಗಿ ಪೊಲೀಸರಿಗೆ ಹೊಡೆದಿದ್ರು. ಪೊಲೀಸರು ಗಾಯಗೊಂಡಿದ್ರು. ಈ ವೇಳೆ ಕೆಲ ಬಾಂಗ್ಲಾ ಪ್ರಜೆಗಳು ತಪ್ಪಿಸಿಕೊಂಡು ಓಡ್ ಹೋಗಿದ್ರು. ಈಗ ಕಾರ್ಯಾಚರಣೆ ಮಾಡಿ 13 ಬಾಂಗ್ಲಾ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ವಾಸವಿದ್ದ ಮನೆಯಲ್ಲಿ ಶಸ್ತ್ರಾಸ್ತ್ರ, ಮಾರಕಾಸ್ತ್ರ ಎಲ್ಲ ಸಿಕ್ಕಿದೆ. ವಿಚಾರಣೆ ವೇಳೆ ಇವರು ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ಗಳನ್ನು ತೋರಿಸಿದ್ದಾರೆ. ಇದರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇದೇ ಒಡಿಶಾದ ಭದ್ರಕ್ ಜಿಲ್ಲೆಯಲ್ಲಿ 17 ಬಾಂಗ್ಲಾ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಪ್ರತ್ಯೇಕ ಘಟನೆಯಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಿಂದ ಒಡಿಶಾದ ಭದ್ರಕ್ಕೆ ಇವರು ಪ್ರಯಾಣ ಮಾಡ್ತಾ ಇದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಇಲ್ಲಿವರೆಗೆ 1,000ಕ್ಕೂ ಅಧಿಕ ಬಾಂಗ್ಲಾ ಪ್ರಜೆಗಳನ್ನ ಹಿಡಿದು ಬಾಂಗ್ಲಾಗೆ ವಾಪಸ್ ದಬ್ಬಲಾಗಿದೆ. ಈ ಸಂಬಂಧ 401 ಕ್ರಿಮಿನಲ್ ಕೇಸ್ಗಳನ್ನು ಕೂಡ ದಾಖಲಿಸಲಾಗಿದೆ. ಮುಂಬೈ ಪೊಲೀಸರ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ವಿಶೇಷ ಕಾರ್ಯಾಚರಣೆ ಮಾಡಿದೆ. ಇತ್ತ ಭಾರತದ ಜಲ ಪ್ರದೇಶದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡ್ತಾ ಇದ್ದ 79 ಬಾಂಗ್ಲಾ ಪ್ರಜೆಗಳನ್ನ ಕರಾವಳಿ ಕಾವಲು ಪಡೆ ಬಂಧಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಜಲಪ್ರದೇಶ ದಾಟಿ ಸುಮಾರು 2 ನಾಟಿಕಲ್ ಮೈಲುಗಳಷ್ಟು ಒಳಗೆ ಬಾಂಗ್ಲಾ ಪ್ರಜೆಗಳು ಬಂದು ಮೀನುಗಾರಿಕೆ ಮಾಡ್ತಾ ಇದ್ರು. ಹೀಗಾಗಿ ಅರೆಸ್ಟ್ ಮಾಡಲಾಗಿದೆ ಅಂತ ಕೋಸ್ಟ್ ಗಾರ್ಡ್ ತಿಳಿಸಿದೆ. ಹಾಗೆ 3 ಮೀನುಗಾರಿಕಾ ಬೋಟ್ಗಳನ್ನ ಕೂಡ ಕೋಸ್ಟ್ ಗಾರ್ಡ್ ವಶಕ್ಕೆ ಪಡೆದಿದೆ. ಶಿವಮೊಗ್ಗದಲ್ಲಿ ವ್ಯಕ್ತಿಯೊಬ್ಬರಿಗೆ ಧರ್ಮ ಕೇಳಿ ಹಲ್ಲೆ ಮತ್ತು ದರೋಡೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಶನಿವಾರ ತಡರಾತ್ರಿ ನಗರದಲ್ಲಿ ಘಟನೆಯಾಗಿದ್ದು, ಈ ಸಂಬಂಧ ಹರೀಶ್ ಅನ್ನೋರು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ರಾತ್ರಿ 11:15 ಹೊತ್ತಿಗೆ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಹೋಗುವಾಗ 4 ದುಷ್ಕರ್ಮಿಗಳ ಗುಂಪು ಬಂದು ಇವರ ಬಳಿ ಧರ್ಮವನ್ನ ಕೇಳಿ ಇವರು ಹಿಂದೂ ಅಂತ ಹೇಳಿದ್ದಕ್ಕೆ ಆಮೇಲೆ ಮುಖಕ್ಕೆ ಹೊಡೆದು ಮಾರಕಾಸ್ತ್ರಗಳಿಂದ ದಾಳಿ ಮಾಡ್ತೀವಿ ಅಂತ ಬೆದರಿಸಿದ್ರು. ಪಾಕೆಟ್ ನಲ್ಲಿದ್ದ 50,000 ರೂಪಾಯಿ ಮತ್ತು ಕೈಯಲ್ಲಿದ್ದ ಬಂಗಾರದ ರಿಂಗ್ ಅನ್ನ ಕೂಡ ಕಿತ್ಕೊಂಡು ಪರಾರಿಯಾದ್ರು ಅಂತ ದೂರು ಕೊಟ್ಟಿದ್ದಾರೆ. ದೂರುದಾರರೊಂದಿಗೆ ಠಾಣೆಗೆ ಭೇಟಿ ನೀಡಿದ ಶಿವಮೊಗ್ಗ ಶಾಸಕ SN ಚನ್ನಬಸಪ್ಪ ಪೊಲೀಸರನ್ನ ತರಾಟೆಗೆ ತಗೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಬರೋಬ್ಬರಿ 14 ಕೋಟಿ ರೂಪಾಯಿ ಮೌಲ್ಯದ ನಶಾ ಸಾಮಗ್ರಿ ಜಪ್ತಿ ಮಾಡಲಾಗಿದೆ. ಕಳೆದ
ಕಳೆದ 18 ದಿನಗಳಿಂದ ವಿದೇಶಗಳಿಂದ ಅಕ್ರಮವಾಗಿ ಮಾದಕ ವಸ್ತು ಸಾಗಿಸ್ತಾ ಇದ್ದ ಆರೋಪದ ಮೇಲೆ 10 ಪ್ರಯಾಣಿಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಈ ವಿಚಾರ ಗೊತ್ತಾಗಿದೆ. ಹಾಗೆ 8 ಬಗೆಯ ಅಪರೂಪದ ಜೀವಂತ ಪ್ರಾಣಿಗಳನ್ನು ಸಾಗಿಸ್ತಾ ಇದ್ರು ಅಂತಲೂ ಕೂಡ ಗೊತ್ತಾಗಿದೆ. ಅದರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಇದೇ ಬೆಂಗಳೂರಿನ ಹಲವು ಕಡೆ ಸಿಸಿಬಿ ಹಾಗೂ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 14 ವಿದೇಶಿ ಪ್ರಜೆಗಳು ಸೇರಿ 19 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಬಂಧಿತರಿಂದ ಒಟ್ಟು 70 ಕೋಟಿ ರೂಪಾಯಿ ಮೌಲ್ಯದ ನಶಾ ವಸ್ತುವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಸೌದಿ ಅರೇಬಿಯಾ ಬಸ್ ದುರಂತದಲ್ಲಿ 45 ಯಾತ್ರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಪೈಕಿ 2 ಕರ್ನಾಟಕದವರು ಅನ್ನೋ ಮಾಹಿತಿ ಬರ್ತಾ ಇದೆ. ಒಬ್ಬರು ಹುಬ್ಬಳ್ಳಿಯ ಗಣೇಶಪೇಟೆಯ 52 ವರ್ಷದ ಅಬ್ದುಲ್ ಗಣೇಶ್ ಶಿರಹಟ್ಟಿ ಅನ್ನೋರು. ಇವರು ಕಳೆದ 20 ವರ್ಷಗಳಲ್ಲಿ ದುಬೈನಲ್ಲಿರೋ ಅಬುದಾಬಿ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು. ನವೆಂಬರ್ 9ನೇ ತಾರೀಕು ದುಬೈನಿಂದ ಮೆಕ್ಕಾ ಮದೀನಾಗೆ ಹೈದರಾಬಾದ್ನ ಸ್ನೇಹಿತರೊಂದಿಗೆ ಆ ಬಸ್ನಲ್ಲಿ ಹೋಗಿದ್ರು. ಇನ್ನೊಬ್ರು ಬೀದರ್ ಮೂಲದ 80 ವರ್ಷದ ವೃದ್ಧೆ ರಹಮತ್ ಬಿ ಅಂತ ಗುರುತಿಸಲಾಗಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಹಿಂದಿನ ಬಜೆಟ್ನಲ್ಲಿ 1,000 ರೂಪಾಯಿ ಗೌರವಧನ ಹೆಚ್ಚಿಸಲಾಗಿದೆ. ಮುಂದಿನ ಬಜೆಟ್ನಲ್ಲಿ ಮತ್ತೆ ಇನ್ನೊಂದು 1,000 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರ ಘೋಷಿಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನು ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಹೊಸ ಸಂಕಷ್ಟ ಎದುರಾಗಿದೆ. ಡಿಸೆಂಬರ್ 2ನೇ ತಾರೀಕು ಕೋರ್ಟ್ಗೆ ಖುದ್ದು ಹಾಜರಾಗಿ ಅಂತ 1ನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದೇಶ ನೀಡಿದೆ. ಸಿಎಂ ಬಿಎಸ್ವೈ ಸೇರಿ 4 ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿದೆ. ಅರುಣ, ಮರಿಸ್ವಾಮಿ ಹಾಗೂ ರುದ್ರೇಶ್ಗೂ ಸಮನ್ಸ್ ಕೊಡಲಾಗಿದೆ. ಇನ್ನು 2 ದಿನಗಳ ಹಿಂದೆ ಮಂಡ್ಯದ ಶಿವನ ಸಮುದ್ರದಲ್ಲಿ ನಾಲೆಗೆ ಬಿದ್ದಿದ್ದ ಕಾಡಾನೆಯನ್ನ ಕ್ರೇನ್ ಬಳಸಿ ಅರಣ್ಯ ಇಲಾಖೆ ರಕ್ಷಿಸಿದೆ. ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ನೀರು ಪೂರೈಸೋ ಕೆನಾಲ್ ಒಳಗಡೆ ಕಾಡಾನೆ ಕಾಲ್ಜಾರಿ ಬಿದ್ದಿತ್ತು. ನಂತರ ಮೇಲೆ ಬರಲಾಗದೆ ಒದ್ದಾಟ ನಡೆಸಿತು. ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಇಲಾಖಾ ಅಧಿಕಾರಿಗಳು ಆನೆಗೆ ಅರವಳಿಕೆ ಮದ್ದನ್ನ ನೀಡಿ ಪ್ರಜ್ಞೆ ತಪ್ಪಿಸಿ ಮೇಲಕ್ಕೆತ್ತಿದಾರೀಗ. ಇನ್ನು ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲಿ ಪಬ್ಲಿಷ್ ಆಗ್ತಿರೋ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ, ಹಾಗೆ ನಿಷ್ಪಕ್ಷಪಾತವಾದ ಕೆಲಸಕ್ಕೆ ಸಪೋರ್ಟ್ ಮಾಡೋಕ್ಕೂ ಕೂಡ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಇನ್ನು ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಿಲ್ಲ, ಫುಡ್ ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ಲೋಪದೋಷ ಇದೆ ಅಂತ ಹೇಳಿ 14 ಪಿಜಿಗಳನ್ನ ಪೇಯಿಂಗ್ ಗೆಸ್ಟ್, ಪಿಜಿಲಿ ಇರ್ತಾರಲ್ಲ ತುಂಬಾ ಜನ ಬಂದೀಗ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಲ್ಲಿ, ಅಂತ 14 ಪಿಜಿಗಳಿಗೆ ಬೀಗ ಹಾಕಲಾಗಿದೆ. ಪಿಜಿ ಮಾಲೀಕರಿಗೆ ಎಚ್ಚರಿಕೆ ಇದು. ಮಹದೇವಪುರ ಮತ್ತು ಕೆಆರ್ಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪಿಜಿಗಳನ್ನು ಈ ರೀತಿ ಬಂದ್ ಮಾಡಿಸಲಾಗಿದೆ. ಏನೋ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಗ್ತಿದ್ದ ಹಾಗೆ ಈಗ ದಾವಣಗೆರೆಯಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ ಬೆಳೆಗಾರರು ಕೂಡ ಬೀದಿಗಿಳಿದಿದ್ದಾರೆ. ನಮ್ಮ ಬೆಳೆಗಳಿಗೆ ಸರ್ಕಾರ ಸರಿಯಾದ ಬೆಂಬಲ ಬೆಲೆಯನ್ನು ಕೊಡಬೇಕು, ತೆಲಂಗಾಣ ಮಾದರಿಯಲ್ಲಿ ಬೆಲೆ ಫಿಕ್ಸ್ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಬಿಜೆಪಿ ಇದಕ್ಕೆ ಬೆಂಬಲವನ್ನ ಕೊಟ್ಟಿತ್ತು. ಅಲ್ಲಿ ತೆಲಂಗಾಣದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದೆ, ಪ್ರತಿ ಕ್ವಿಂಟಲ್ ಭತ್ತಕ್ಕೆ 500 ರೂಪಾಯಿ ಬೋನಸ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗಿರೋ 2,389 ರೂಪಾಯಿ ಬೆಂಬಲ ಬೆಲೆ ಜೊತೆಗೆ 1,000 ರೂಪಾಯಿ ಬೋನಸ್ ನೀವು ಕೊಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದು ನ್ಯಾಯಯುತ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿರೋ ಸಂಸದ ಶಶಿ ತರೂರ್ ಮತ್ತೆ ಪಿಎಂ ನರೇಂದ್ರ ಮೋದಿ ಅವರನ್ನ ಹೊಗಳಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪಿಎಂ ಮೋದಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಆಯೋಜಿಸಿದ್ದ ರಾಮನಾಥ್ ಗೋಯಂಕ ಉಪನ್ಯಾಸದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ಶಶಿ ತರೂರ್ ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಈಗ ಎಕ್ಸ್ನಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತರೂರ್, ಪಿಎಂ ಮೋದಿ ತಮ್ಮ ಭಾಷಣದಲ್ಲಿ ವಸಾಹತುಶಾಹಿ ನಂತರದ ಮನಸ್ಥಿತಿ ಕುರಿತು ಮಾತನಾಡಿದ್ರು. ಭಾರತ ಈಗ ಕೇವಲ ದೊಡ್ಡ ಆರ್ಥಿಕತೆಯಾಗಿ ಮಾತ್ರ ಹೊರಹೊಮ್ತಾ ಇಲ್ಲ, ಇಡೀ ಜಗತ್ತಿಗೆ ಒಂದು ರೋಲ್ ಮಾಡೆಲ್ ಆಗ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ನಾನು ಯಾವಾಗಲೂ ಎಲೆಕ್ಷನ್ ಮೂಡ್ನಲ್ಲಿ ಇರ್ತೀನಿ ಅಂತ ಕೆಲವರು ಆರೋಪ ಮಾಡ್ತಾರೆ. ಆದರೆ ನಾನು ಯಾವಾಗಲೂ ಎಲೆಕ್ಷನ್ ಮೂಡ್ನಲ್ಲಿ ಇರೋದಿಲ್ಲ, ಎಮೋಷನಲ್ ಮೂಡ್ನಲ್ಲಿ ಇರ್ತೀನಿ ಜನರ ಸಮಸ್ಯೆ ಬಗೆಹರಿಸೋಕೆ ಅಂತ ಪಿಎಂ ಹೇಳಿದ್ದನ್ನೆಲ್ಲ ಕೋಟ್ ಮಾಡಿಬಿಟ್ಟು ಒಂದು ರೀತಿ ಪಿಎಂ ಮೋದಿ ಅವ್ರನ್ನ ಹೊಗಳೋ ರೀತಿಯಲ್ಲಿ ಇವರು ಪೋಸ್ಟ್ ಹಾಕಿದ್ದಾರೆ ಶಶಿ ತರೂರ್ ಅವರು. ಯಾವ ಲೆವೆಲ್ಗಂದ್ರೆ ಮೋದಿಯವರ ಇಡೀ ಭಾಷಣ ಆರ್ಥಿಕ ದೃಷ್ಟಿಕೋನ ಮತ್ತು ಸಂಸ್ಕೃತಿ ರಕ್ಷಣೆಗೆ ಕೊಟ್ಟಿರೋ ಕರೆ ಥರ ಇತ್ತು. ಜೊತೆಗೆ ದೇಶದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುವಂತೆ ಕರೆ ಕೊಟ್ಟರು. ತೀವ್ರ ಶೀತ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ರೂ ಕೂಡ ಪ್ರೇಕ್ಷಕರೊಂದಿಗೆ ಕೂತು ಅವರ ಮಾತುಗಳನ್ನು ಕೇಳಿಸಿಕೊಂಡಿರೋದಕ್ಕೆ ಸಂತೋಷ ಆಯಿತು ಅಂತ ತರೂರ್ ಪೋಸ್ಟ್ ಹಾಕಿದ್ದಾರೆ. ಇನ್ನು ಈ 2026ರ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.5% ಬೆಳವಣಿಗೆ ಕಾಣಬಹುದು ಅಂತ ಎಸ್ಬಿಐ ಅಂದಾಜು ಮಾಡಿದೆ. ಹೆಚ್ಚಿನ ಹೂಡಿಕೆಗಳು, ಜಿಎಸ್ಟಿಯಲ್ಲಿನ ಸುಧಾರಣಾ ನೀತಿಗಳು ಆರ್ಥಿಕತೆ ಬೆಳವಣಿಗೆಗೆ ನೆರವಾಗಬಹುದು ಅಂತ ಎಸ್ಬಿಐ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಇನ್ನೊಂದು ಕಡೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಯೋತ್ಪಾದನೆ ವಿರುದ್ಧ ಮಾತನಾಡಿದ್ದಾರೆ. ರಷ್ಯಾದಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ನಲ್ಲಿ ಅವರು ಪಾಲ್ಗೊಂಡಿದ್ರು. ನಮ್ಮ ಪ್ರಜೆಗಳನ್ನ ಭಯೋತ್ಪಾದನೆಯಿಂದ ಕಾಪಾಡೋ ಹಕ್ಕು ನಮಗಿದೆ, ಅದನ್ನು ನಾವು ಚಲಾಯಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದು. ಈ ಮೂಲಕ ದಿಲ್ಲಿ ಉಗ್ರ ದಾಳಿಯ ಹಿಂದಿರೋರಿಗೆ ಶಿಕ್ಷೆ ಕೊಡೋಕೆ ಭಾರತಕ್ಕೆ ಹಕ್ಕಿದೆ ಅನ್ನೋದನ್ನ ಜೈಶಂಕರ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ದಾರೆ.
ಏನೋ ಸ್ನೇಹಿತರೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ನಡೀತಾ ಇದೆಯಲ್ಲ, ಅದು ಫೇಕ್ ಅಲ್ವಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿಗ ಸಿಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮವೊಂದು ಏನಂತ ರಿಪೋರ್ಟ್ ಮಾಡಿತ್ತು, ನ್ಯೂಸ್ 18, IS ಉಗ್ರ ಸಂಘಟನೆಗೆ ಹಿಂದೂಗಳು ಆಕರ್ಷಿತರಾಗ್ತಿದ್ದಾರೆ ಅಂತ ಹೇಳಿ ವಿಡಿಯೋ ವೈರಲ್ ಆಗ್ತಾ ಇದೆ. ಆದರೆ ಇದು ಡೀಪ್ ಫೇಕ್ ವಿಡಿಯೋ. ಖುದ್ದು ಅಜಿತ್ ದೋವಲ್ ಅವರು ಹೇಳಿದ್ದಾರೆ, ನಾನು ಈ ರೀತಿ ಹೇಳಿಕೆ ಯಾವತ್ತೂ ಕೊಟ್ಟೇ ಇಲ್ಲ, IS ಉಗ್ರ ಸಂಘಟನೆಗೆ ಹಿಂದೂಗಳು ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಹೇಳಿ ಆ ಥರ ನಾನು ಯಾವತ್ತೂ ಹೇಳಿಲ್ವಲ್ಲ ಅಂತ ಅಜಿತ್ ದೋವಲ್ ಅವರು ಹೇಳಿದ್ದಾರೆ. ಇದು ಡೀಪ್ ಫೇಕ್ ಅಂತ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಚೆಕ್ ಮಾಡಿದ್ವಿ, ಇದು ಡಾಕ್ಟರ್ಡ್ ವಿಡಿಯೋ, ಡೀಪ್ ಫೇಕ್ ಅಂತ ಈ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟ್ ಮಾಡಿತ್ತು. ಆದರೆ ವಿಚಾರ ಏನು ಅಂದರೆ, ಅಜಿತ್ ದೋವಲ್ ಅವರು ಒಂದು ವಿಡಿಯೋ ಇದೆ, ಅವ್ರು ಕೊಟ್ಟಿರೋ ಹೇಳಿಕೆ ಇದೆ, ಅದು ಕೂಡ ಯಾವುದೋ ಗುಪ್ತ ರೆಕಾರ್ಡಿಂಗ್ ಏನಲ್ಲ. ಇಂಡಿಯಾ ಆಸ್ಟ್ರೇಲಿಯಾ ಇನ್ಸ್ಟಿಟ್ಯೂಟ್ನ ಪಬ್ಲಿಕ್ ಫೋರಂನಲ್ಲಿ ಆನ್ ಕ್ಯಾಮರಾ ಅವರು ಒಂದು ಪ್ರಶ್ನೆ ತಗೊಂಡು ಬಂದಿದ್ದಂತಹ ಎದುರುಗಡೆ ಕೂತಿದ್ದವರ ಪ್ರಶ್ನೆ ತಗೊಂಡು ಆನ್ಸರ್ ಮಾಡೋ ಟೈಮ್ನಲ್ಲಿ ಅವರು ಏನು ಹೇಳಿದ್ರು ಅಂದ್ರೆ, ಅಜಿತ್ ದೋವಲ್ ಅವರು ಒರಿಜಿನಲ್ ವಿಡಿಯೋದಲ್ಲಿ 1947ರಿಂದ ಗಮನಿಸಿ, ಅವಾಗ IS ಅನ್ನೋ ಉಗ್ರ ಸಂಘಟನೆ ಇರಲಿಲ್ಲ. 1947ರಿಂದ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ತನ್ನ ಇಂಟೆಲಿಜೆನ್ಸ್ ಕೆಲಸಗಳಿಗೋಸ್ಕರ ನೇಮಕ ಮಾಡಿಕೊಂಡಿರೋ ವ್ಯಕ್ತಿಗಳಲ್ಲಿ ಚೆಕ್ ಮಾಡಿ ನೋಡಿದ್ರೆ, ಟೋಟಲ್ ಕೌಂಟ್ ಮಾಡಿದ್ರೆ ಮುಸ್ಲಿಮರಿಗಿಂತ ಹಿಂದೂಗಳೇ ಜಾಸ್ತಿ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಸೇನೆಯಲ್ಲಿ, ಆಮೇಲೆ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅವಾಗವಾಗ ಸಿಕ್ಕಿ ಬೀಳ್ತಾನೆ ಇರ್ತಾರಲ್ಲ, ಈ ರೀತಿ ಹನಿ ಟ್ರ್ಯಾಪ್ ಆಗಿ ಅದು ಇದು ಅಂತ ಹೇಳಿ ISI ಜೊತೆ ಕೆಲಸ ಮಾಡ್ತಿದ್ದವ್ರನ್ನ ಹಿಡಿದು ಹಾಕ್ತಾನೆ ಇರ್ತಾರಲ್ಲ. ಸೊ ಅದ್ರ ಬಗ್ಗೆ ಅಜಿತ್ ದೋವಲ್ ಅವರು ಹೇಳಿದ್ದು, ಮುಸ್ಲಿಮರಿಗಿಂತ ಜಾಸ್ತಿ ಹಿಂದೂಗಳೇ ಅದರಲ್ಲಿ ರಿಕ್ರೂಟ್ ಆಗಿದ್ದಾರೆ, 47ಇಂದ ಲೆಕ್ಕ ತಗೊಳ್ತಾ ಬಂದರೆ ಟೋಟಲ್ ನಂಬರ್ ಕೌಂಟ್ ಮಾಡಿದ್ರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಬಿಟ್ಟು ಇನ್ನೂ ಸುಮಾರಷ್ಟು ವಿಚಾರಗಳನ್ನು ಅಜಿತ್ ದೋವಲ್ ಅವರು ಅದರಲ್ಲಿ ಹೇಳಿದರು. ಉಗ್ರ ದಾಳಿಗಳಲ್ಲಿ ಕ್ಯಾಶುಯಾಲಿಟೀಸ್ ಬಲಿಯಾಗೋದು ಹಿಂದೂಗಳಿಗಿಂತ ಜಾಸ್ತಿ ಮುಸ್ಲಿಮರೇ ಜಾಸ್ತಿ ಬಲಿಯಾಗಿದ್ದಾರೆ ಇದರಲ್ಲಿ. ಜೊತೆಗೆ ಹಿಂದೂಗಳು ಮೆಜಾರಿಟಿ ಇರೋರು ಮುಸ್ಲಿಮರನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಭಾರತದಲ್ಲಿ ಈ ಧಾರ್ಮಿಕ ಗುರುಗಳು, ಮುಸ್ಲಿಂ ಧಾರ್ಮಿಕ ಗುರುಗಳು, ಉಲೇಮಾಗಳು ಅವರನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಷ್ಟೇ ಅನ್ನೋ ರೀತಿಯಲ್ಲೂ ಕೂಡ ಅಜಿತ್ ದೋವಲ್ ಅವರು ಹೇಳಿಕೆ ಕೊಟ್ಟಿದ್ದೆಲ್ಲ ಒರಿಜಿನಲ್ ವಿಡಿಯೋದಲ್ಲಿ ಇರುವಂತ ಹೇಳಿಕೆ. ಆದರೆ ಈ ರಾಷ್ಟ್ರೀಯ ಮಾಧ್ಯಮ ಏನ್ ಮಾಡಿದೆ, ISI ಅನ್ನೋ ಇಂಟೆಲಿಜೆನ್ಸ್ ಏಜೆನ್ಸಿಯ ಹೆಸರನ್ನ IS ಅನ್ನೋ ಉಗ್ರ ಸಂಘಟನೆಗೆ ಅದನ್ನ ಅರ್ಥ ಮಾಡಿಕೊಂಡು ಹಿಂದೂಗಳು ಉಗ್ರ ಸಂಘಟನೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅದು ಹೇಳಿಕೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅಜಿತ್ ದೋವಲ್ ಅವರ ಬಳಿ ಪ್ರತಿಕ್ರಿಯೆ ಕೇಳಿ, ನಾನು ಹಂಗೆ ಯಾವತ್ತೂ ಹೇಳಿಲ್ವಲ್ಲ ಅಂತ ಅವ್ರು ಹೇಳಿದ್ದನ್ನ ಇಟ್ಕೊಂಡು ಅಜಿತ್ ದೋವಲ್ ಅವರು ಹೇಳಿದ್ದಾರೆ, ನನಗೆ ಯಾವತ್ತೂ ಹೇಳಿಲ್ಲ, ಇದು ಡೀಪ್ ಫೇಕ್ ವಿಡಿಯೋ ಅಂತ ಹೇಳಿ ಇವರು ನ್ಯೂಸ್ ಮಾಡಿದ್ರು. ಆದ್ರೆ ಈಗ ಇಂಡಿಯಾ ಆಸ್ಟ್ರೇಲಿಯಾ ಸಮಿಟ್ ನಲ್ಲಿ ಅಜಿತ್ ದೋವಲ್ ಅವರು ಮಾತನಾಡಿದ್ದ ಆ ಒರಿಜಿನಲ್ ವಿಡಿಯೋ ಕೂಡ ಸಿಕ್ಕಿದೆ. ಅದೊಂದು ಪಬ್ಲಿಕ್ ವೇದಿಕೆಯಲ್ಲಿ ಅಜಿತ್ ದೋವಲ್ ಅವರು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ದ ವಿಡಿಯೋ ಆಗಿತ್ತು. ಅವರು IS ಉಗ್ರ ಸಂಘಟನೆ ಬಗ್ಗೆ ಮಾತಾಡ್ತಿರಲಿಲ್ಲ, ISI ಬಗ್ಗೆ ಮಾತನಾಡ್ತಿದ್ರು, ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ಬಗ್ಗೆ ಅಂತ. ಏನೋ ಶೇಖ್ ಹಸೀನಾ ಹಸ್ತಾಂತರ ಸಂಬಂಧ ಭಾರತ ಬಾಂಗ್ಲಾ ನಡುವೆ ಹೆಚ್ಚಾಗ್ತಿರೋ ಉದ್ವಿಗ್ನತೆ ಈಗ ಕ್ರಿಕೆಟ್ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಮುಂದಿನ ತಿಂಗಳು ಬಾಂಗ್ಲಾ ವಿಮೆನ್ಸ್ ಟೀಮ್ ತಲಾ 3 ಏಕದಿನ ಹಾಗೂ T20 ಪಂದ್ಯ ಆಡೋಕೆ ಭಾರತ ಪ್ರವಾಸ ನಿಗದಿಯಾಗಿತ್ತು. ಆದ್ರೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಹಸೀನಾ ವಿಚಾರದಲ್ಲಿ 2 ರಾಷ್ಟ್ರಗಳ ನಡುವೆ ಮನಸ್ತಾಪ ಇರೋದ್ರಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೋ ಚಾಟ್ GPT, ಓಪನ್ AI, X ಸೇರಿ ಅನೇಕ ಆಪ್ಗಳು ಹಾಗೂ ಆನ್ಲೈನ್ ಸರ್ವಿಸಸ್ ಅಲ್ಲಿ ಅಡಚಣೆ ಉಂಟಾಗಿತ್ತು. ಸ್ಲೋ ಆಗಿ ವರ್ಕ್ ಆದ್ರೆ ಕೆಲ ಕಡೆ ಕಂಪ್ಲೀಟ್ ಸ್ಟಕ್ ಆಗಿದ್ವು. ಸಂಜೆ 5:20 ಸುಮಾರಿಗೆ ಈ ರೀತಿ ಆಗಿದ್ವು. ವೆಬ್ಸೈಟ್ ಹಾಗೂ ಆಪ್ಗಳಿಗೆ ಇಂಟರ್ನೆಟ್ ಟ್ರಾಫಿಕ್ ಮ್ಯಾನೇಜ್ ಮಾಡೋ ಕ್ಲೌಡ್ ಫ್ಲೇರ್ ಅನ್ನೋ ಕಂಪನಿಯ ಸೇವೆಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟಾಗಿ ಈ ರೀತಿಯಾಗಿತ್ತು. ಏನೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ನನ್ನ ಎಕ್ಸ್ಪೆಲ್ ಮಾಡೋಕೆ ಅಮೆರಿಕ ಒಪ್ಕೊಂಡಿದ್ದು ಶೀಘ್ರದಲ್ಲಿ ಭಾರತಕ್ಕೆ ಆತನನ್ನ ಕೊಡಲಾಗುತ್ತೆ. ಮಹಾರಾಷ್ಟ್ರದ NCP ಲೀಡರ್ ಬಾಬಾ ಸಿದ್ದಿಕಿ ಹತ್ಯೆ ಕೇಸಲ್ಲಿ ಈತ ನಮ್ಮ ತನಿಖಾಧಿಕಾರಿಗಳಿಗೆ ಬೇಕು, ಹೀಗಾಗಿ ಈತನನ್ನ ಹಿಡ್ಕೊಡಿ ಅಂತ ಭಾರತ ಕೇಳಿತ್ತು. ಈಗ ಕಳಿಸೋಕೆ ಅಮೆರಿಕ ಸರ್ಕಾರ ಮುಂದಾಗಿದೆ. ಏನೋ ಭಾರತದ ಷೇರುಪೇಟೆ ರೆಡ್ ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 277 ಪಾಯಿಂಟ್ಸ್ ಡೌನ್ ಆಗಿ 84,673ಕ್ಕೆ ತಲುಪಿದೆ. ನಿಫ್ಟಿ 103 ಪಾಯಿಂಟ್ಸ್ ಡೌನ್ ಆಗಿ 25,910ಕ್ಕೆ ರೀಚ್ ಆಗಿದೆ. ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಜೊತೆಗೆ ಮುಂದಿನ ಡಿಸೆಂಬರ್ ನಲ್ಲಿ ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಕಮ್ಮಿ ಮಾಡಲ್ಲ ಅನ್ನೋ ನಿರೀಕ್ಷೆಯನ್ನ ಹೂಡಿಕೆದಾರರು ಇಟ್ಕೊಂಡಿದ್ದಾರೆ. ಹಾಗೆ ಈ ವಾರ ಬಿಡುಗಡೆಯಾಗಲಿರುವ ಅಮೆರಿಕದ ಜಾಬ್ ಡೇಟಾಗಾಗಿ ಹೂಡಿಕೆದಾರರು ವೇಟ್ ಮಾಡ್ತಿದ್ದಾರೆ. ಡಾಲರ್ ಇಂಡೆಕ್ಸ್ ಕೂಡ ಬಲಗೊಳ್ತಾ ಇದೆ. ಹೀಗಾಗಿ ದೇಸಿ ಮಾರ್ಕೆಟ್ ನಲ್ಲಿ ರೆಡ್. ಏನು ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಟೈಟನ್ ಮತ್ತು ಮಾರುತಿ ಸುಜುಕಿ ಗ್ರೀನ್ ನಲ್ಲಿದ್ವು. ಟೆಕ್ ಮಹೀಂದ್ರ, ಇನ್ಫೋಸಿಸ್, ಬಜಾಜ್ ಫಿನ್ಸಾವ್, ಎಟರ್ನಲ್ ಮತ್ತು ಬಜಾಜ್ ಫಿನಾನ್ಸ್ ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಇಳಿಕೆ ಕಂಡು 88 ರೂಪಾಯಿ 61 ಪೈಸೆ ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 744 ರೂಪಾಯಿ ಕಮ್ಮಿಯಾಗಿ 1,22,180 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 680 ರೂಪಾಯಿ ಕಮ್ಮಿಯಾಗಿ 1,11,920 ರೂಪಾಯಿ ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1227 ರೂಪಾಯಿ ಕಮ್ಮಿಯಾಗಿ 1,53,706 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡೂ ಇಲ್ಲ, ಬರೀ ಸುದ್ದಿ ತರ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.